ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಾಗೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಕೊನೆಗೂ ಪೂರ್ಣಾವಧಿಯ ಮುಖ್ಯೋಪಾಧ್ಯಾಯರ ನೇಮಕವಾಗಿದೆ. ಕಳೆದ 4 ವರ್ಷಗಳಿಂದ ಖಾಲಿ ಇದ್ದ ಈ ಹುದ್ದೆಗೆ ಅಂಬಳನೂರು ಶಾಲೆಯಿಂದ ಬಡ್ತಿ ಹೊಂದಿ ಬಂದ ಪಿಎಸ್ ಹೊಸಮಠ್ ರವರು ಅಧಿಕೃತವಾಗಿ ಅಧಿಕಾರ ಸ್ವೀಕರಿಸಿದರು. ಇವರಿಗೆ ಇನ್ಚಾರ್ಜ್ ಆಗಿದ್ದ ಬಿಬಿ ಹಳೆಮನಿರವರು ಅಧಿಕಾರ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣ ಇಲಾಖೆ ಪರವಾಗಿ ದಳವಾಯಿರವರು, ಎಸ್ಡಿಎಂಸಿ ಅಧ್ಯಕ್ಷ ರೇವಣಸಿದ್, ನಂದಳ ತಾಲೂಕು ಶಿಕ್ಷಕರ ನೌಕರ ಸಂಘದ ಅಧ್ಯಕ್ಷ ಎಚ್ವಿ ಬಾರಿಕಾಯ್, ತಾಲೂಕು ನೌಕರ ಸಂಘದ ನಿರ್ದೇಶಕರಾದ ಬಸವರಾಜ್ ಚಿಂಚೋಳಿ, ನಾಗೂರು ಗ್ರಾಮದಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದಂತ ಎಂಎಂ ಮಖಂದಾರ್, ಇದೇ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಕಾರ್ಯನಿರ್ವಹಿಸಿದಂತ ಹಾವರಿಗಿರವರು ಮತ್ತು ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಶರಣಪ್ಪ ನಾಲತವಾಡ್, ಗ್ರಾಮದ ಹಿರಿಯರಾದ ಚಂದ್ರಶೇಖರ್ ನಾಲತವಾಡ್ ಹಾಗೂ ಬಂದೇ ನಮಾಜ್ ವಾಲಿಕರು ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರವಿ ಕೋಲಾಕರ. ಸಂತೋಷದ ಒಂದು ವಿಚಾರ ಅಂತಂದ್ರೆ ಈ ಶಾಲೆಗೆ ಮುಖ್ಯೋಪಾಧ್ಯಾಯರಾಗಿ ನಮ್ಮ ಸೊಸೈಟಿಯ ನಿರ್ದೇಶಕಿಯರು, ನಮಗೆಲ್ಲ ಮಾರ್ಗದರ್ಶಕರು, ಹಿರಿಯರು ಆಗಿರ್ತಕ್ಕಂಥ ಶ್ರೀಮತಿ ಸಹೋದರಿ ಪಿಎಸ್ ಹೊಸಮಠ್ ಅವರವರ ಒಂದು ಬಡ್ತಿಯ ನಿಮಿತ್ತವಾಗಿ ಇಂದು ಈ ಶಾಲೆಗೆ ಹಾಜರಾಗುವ ಈ ಸರಳ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ನನ್ನ ಗುರುಗಳೇ, ಗುರುಮಾತೆಯರೇ ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರೇ ಹಾಗೂ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರೇ, ಅವರಿವರೆನ್ನದೇ ಎಲ್ಲರೂ ಈ ಒಂದು ಸೇರಿರ್ತಕ್ಕಂಥದ್ದು ಅತ್ಯಂತ ಸಂತೋಷದ ವಿಷಯ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಸ್ ಇಸ್ ದ ಹೆಡ್ ಮಾಸ್ಟರ್ ಸೋ ಇಸ್ ದ ಸ್ಕೂಲ್ ಅಂತ ಹೇಳ್ತಾರೆ. ಅಂದರೆ ಮುಖ್ಯ ಗುರುಗಳಿದ್ದಂತೆ ಶಾಲೆ ಅಂತೇಳಿ. ಆ ನಿಟ್ಟಿನಲ್ಲಿ ಇವತ್ತು ಬಹುದಿನಗಳಿಂದ ಈ ಶಾಲೆಗೆ ಮುಖ್ಯೋಪಾಧ್ಯಾಯರು ಇರಲಿಲ್ಲ. ಆ ಸಂದರ್ಭದಲ್ಲಿಯೂ ಕೂಡ ನಮ್ಮ ಹಳೆಮನಿ ಮೇಡಮ್ ಅವರು, ನಮ್ಮ PS ಕಾಳಗಿ ಸರು ಈ ಶಾಲೆಯ ಚುಕ್ಕಾಣಿಯನ್ನು ಹಿಡ್ಕೊಂಡು ಭಾಳಷ್ಟು ಅತ್ಯುತ್ತಮ ರೀತಿಯಲ್ಲಿ ಈ ಶಾಲೆಯನ್ನು ಮುನ್ನಡೆಸ್ಕೊಂಡು ಹೋಗಿದ್ದಾರೆ. ಬಹುಶಃ ನಾನು ಭಾಳಷ್ಟು ಆಗಾಗ ಬಂದಾಗ ಅವ್ರು ಹೇಳ್ತಿದ್ರು, ಈ ಶಾಲೆಯಲ್ಲಿ ಸರ್ ನಾವು ಇದನ್ನು ಮಾಡಿದ್ದೇವೆ, ನಾವು ಇದನ್ನು ಮಾಡಿದ್ದೇವೆ, ಮೇಡಮ್ ಅವರ ಅನುದಾನ ಎಲ್ಲಿ ಬಂತು ಅಂತ ಕೇಳ್ಬೇಕು ಸರ್. ಯಾಕಂದರೆ ಯಾವುದೋ ಒಂದು ಸೋರ್ಸನ್ನು ಯಾವ ರೀತಿಯಾಗಿ ಬಳಸ್ಕೊಳ್ಬೇಕು ಅಂತಕ್ಕಂಥದ್ದು ಅವರು ಭಾಳಷ್ಟು ಸೂಕ್ಷ್ಮ ರೀತಿಯಿಂದ ಅದನ್ನು ಬಳಸಿಕೊಂಡು ಈ ಶಾಲೆಯನ್ನು ಅಭಿವೃದ್ಧಿಪಡಿಸಿದರು. ಗುರುಮಾತೆಯರು, ಗುರುಗಳು ಮತ್ತು ಸಿಬ್ಬಂದಿಗಳು ಯಾರಿಗೂ ಕೂಡ ಅನ್ಯಾಯದ ರೀತಿಯನ್ನು ನಾವು ನಡ್ಕೊಳ್ಳೋದಿಲ್ಲ. ಈಗ ಬಂದಂಥ ನಮ್ಮ ಹೊಸಮಠ್ ಮೇಡಮ್ ಅವರು ಕೂಡ ಈ ಹಿಂದಿನ ನಮ್ಮ ಹಳೆಮನಿ ಮೇಡಮ್ ಅವರು ಭಾಳ ಇವತ್ತು ಅವರು ಶಿಕ್ಷಕರು ಇದ್ರೂ ಕೂಡ ಅತಿ ಒಳ್ಳೆಯ ರೀತಿಯಾಗಿ ಮುಖ್ಯೋಪಾಧ್ಯಾಯತೆಯನ್ನು ತಾವು ನಡೆಸ್ಕೊಂಡು ಬಂದಾರೆ. ಅವ್ರಿಗೆ ಹೇಳ್ತಾನೆ ಅವ್ರು ಇದ್ರಿಗೆ ನಾವು ಅದನ್ನು ಅತಿವೃತ್ತಿ ಆಗಿತ್ತು ಅನ್ನೋ ಮಾತನ್ನು ಕೂಡ ಹೇಳ್ತಿರ್ತಾರೆ. ಸಾಕಷ್ಟು ಇವತ್ತು ನಮ್ಮ ಕಿರಿ ವಯಸ್ಸಿನಲ್ಲಿದ್ದರೂ ಕೂಡ ಹಿರಿಯ ಶಿಕ್ಷಕರ ಜೊತೆ ಸೇರಿ ಮತ್ತು ಇಲ್ಲಿರ್ತಕ್ಕಂಥ SDMC ಅವ್ರನ್ನ ಕರ್ಕೊಂಡು, ಗ್ರಾಮಸ್ಥರನ್ನ ಕರ್ಕೊಂಡು ಈ ಶಾಲೆಗೆ ಬೇಕು ಬೇಡ ಅಂತ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ತಾ ದೇಣಿಗೆ ಮುಖಾಂತರ ಆಗಿರ್ಬೋದು, ತಮ್ಮ ಅನುದಾನದಲ್ಲಿರ್ತಕ್ಕಂಥ ಏನಾದರೂ ಹಣವನ್ನು ಕೂಡ ಇಲ್ಲಿ ಬಳಸ್ಕೊಂಡು ಒಳ್ಳೆ ರೀತಿಯಾಗಿ ನಡ್ಸ್ಕೊಂಡು ಬಂದರು. ಯಾಕಂತಂದ್ರೆ ನಮ್ಮ ಗಣಪತ್ ಸರ್ ಆಕಸ್ಮಿಕವಾಗಿ ನಿಧನವಾದಾಗ ಆ ತಿಂಗಳಿಟ್ಟನ್ನು ಕೂಡ ಈ ಬಿಸಿ ಊಟದ ವ್ಯವಸ್ಥೆಯನ್ನು ತಾವೇ ಸರಿಪಡಿಸ್ಕೊಂಡು ಹೋದರು. ಅಂಥ ಶಿಕ್ಷಕಿಯರು ನಮ್ಮ ಶಾಲೆಗೆ ಸಿಕ್ಕಂಥದ್ದು ಭಾಳ ಒಳ್ಳೆಯದು. ಅದೇ ರೀತಿಯಾಗಿ ಕೂಡ ಇವತ್ತು ನಮ್ಮ ಹೊಸಮಠ್ ಮೇಡಮ್ ಅವರು ಕೂಡ ಮುಂದುವರ್ಸ್ಕೊಂಡು ಹೋಗಲಿ ಅನ್ನೋಂಥ ಮಾತನ್ನು ಹೇಳ್ತಾ, ನಮ್ಮ ಮಕಂದರ್ ಮೇಡಮ್ ಅವರಿಗೆ ಕೂಡ ನಾವು ವಂದನೆಗಳನ್ನ ಹೇಳಬೇಕಾಗ್ತದೆ. ಯಾವ ನಮ್ಮ ಊರಿನ ಹಿರಿಯರಾದ ಚಂದ್ರಶೇಖರ್ ನಾಲ್ತವಾಡ್ ಅವರೇ, ಗ್ರಾಮ ಸದಸ್ಯರಾದ ಶರಣ ನಾಲ್ತವಾಡ್ ಅವರೇ, ನಮ್ಮ ಸೋದರರು, ನಮ್ಮ ಅಣ್ಣರು, ನಮ್ಮ ಹಿರಿಯರಾದಂಥ ನಮ್ಮ ಮಾರ್ಗದರ್ಶಕರಾದಂಥ ಬಂದೇ ನಮಾಜ್ ವಾಲಿಕರ್ ಅವರೇ, ಯಾವ ನಮ್ಮ ಪತ್ರಕರ್ತರಾದ ಹಾಗೂ ಎಲ್ಲ ನಾಗೂರು ಶಾಲೆಗೆ ಗುರುಗಳೇ, ಗುರುಮಾತೆಯರೇ, ಎಲ್ಲ ಶಿಕ್ಷಕರು ಹೇಳಿದಂಗೆ ನಮ್ಮ ಶಾಲೆ ಅತಿ ಭಾಳ ಒಳ್ಳೆಯದು. ಊರವರು ಒಳ್ಳೆಯವರು, ಶಿಕ್ಷಕರು ಒಳ್ಳೆಯವರು. ನಾವೆಲ್ಲ ಹೋಗಿ ಬಸ್ನಾಗ ಹೋಗೋದನ್ನ ಕೇಳ್ತಿದ್ದೆವು, ಈ ನಾಗೂರು ಶಾಲೆಗೆ ಯಾರು ಹೋಗ್ಬೇಡ ಅಂತ. ಮನೆ ಅಣ್ಣರಿಗೆ ಕೇಳಲ್ಲ, ಈ 15 ಬಿಜಾಪುರದಿಂದ ಬಸ್ನಾಗ ಬರೋಲ್ಲ, ನಾಗೂರು ಶಾಲೆ ಸರಿ ಇಲ್ಲ. ಈಗ ನಮ್ಮಲ್ಲಿ ಮಕಂದರ್ ಮೇಡಮ್ ಅವ್ರು ಮಾಡಿವ್ಯಾರ, ರತ್ಪೂತ್ ಮೇಡಮ್ ಅವರು, ಉಪ್ಕಡಿ ಸರು, ಚಿಕನ್ಸಿ ಸರು, ನಮ್ಮ ಶಾಲೆಯಿಂದ ಹೊರಗೆ ಶಿಕ್ಷಕರಿಗೆ ಕೇಳಬೇಕು ನಾಗೂರು ಶಾಲೆ ಹೆಂಗೈತೆ ಅಂತ. ಸುಮ್ಮನೆ ಮಾತಾಡೋದಲ್ಲ, ಯಾವ ತೊಂದರೆಗಳನ್ನು ನಮ್ಮಲ್ಲಿ ಆಗಿಲ್ಲ. ಏನೋ ಅಡಚಣೆ ಕೆಲವೊಂದು ಟೈಮ್ ಈ ಸಂಸಾರದೊಳಗೆ ಅಡಚಣೆ ಬರುವೆ, ಆ ಟೈಪ್ ಒಂದೊಂದು ಅಡಚಣೆ ಬಂದಿರ್ತಾವೆ, ಅದನ್ನೇ ಮುಂದುವರಿಸಿದ್ದೆ. ಮೇಡಮ್ ಶ್ರೀಮತಿ ಹೊಸಮಠ್ ಗುರುಮಾತೆಯರೆಲ್ಲ ಮುಖ್ಯೋಪಾಧ್ಯಾಯರಾಗಿ ಇಂದು ಈ ಶಾಲೆಯಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡುವ ಸಮಾರಂಭದಲ್ಲಿ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ಈ ಸಮಾರಂಭದಲ್ಲಿ ಆಗಿರುವಂಥ ಬಂಧು ಅಣ್ಣರು ಹಿಡ್ಕೊಂಡು ಊರಿನೆಲ್ಲ ನಂಗಾಳ ಸರ್ ಇರ್ಬೋದು. ಇವತ್ತೊಂದು ವಿಶೇಷ ಏನಪ್ಪ ಅಂದ್ರೆ, ನಾವು ನಿನ್ನೆ ನಮ್ಮ BO ಸಾಹೇಬ್ರಿಗೆ ಫೋನ್ ಮಾಡಿದೆವು.
ಹಿಂಗೆ ರೀ ಮೇಡಮ್ ಅವ್ರು ಜಾಯ್ನ್ ಆಗ್ತಾರೆ ಬರ್ಬೇಕಂತೇಳಿ ಎಲ್ಲ ಇಲಾಖೆಯಿಂದ ನಮ್ಮ ಶರಣೋತ್ಸವ ಸರ್ ಪರವಾಯನ್ನು ಕಳಿಸ್ತೀನಿ ಅಂತ ಮಾತನ್ನು ಹೇಳಿ ಇಡೀ ಇಲಾಖೆನೇ ಇವತ್ತು ಶಿಕ್ಷಣ ಇಲಾಖೆನೇ ನಾಗೂರ ಮೇಲೆ ಎಷ್ಟು ಪ್ರೇಮ ಅದಂದ್ರೆ ನಮ್ಮ ದವಾಯಿ ಸರ್ನ ಕೊಟ್ಟು ಕಳಿಸಿದ್ರು. ಅದೇ ರೀತಿಯಾಗಿ ನಮ್ಮ ಶಿಕ್ಷಕ ಸಂಘದ ಅಧ್ಯಕ್ಷರಾದಂಥ ಸನ್ಮಾನ ಶ್ರೀ ಬಾರಿಕೇಶ್ವರು ಕೂಡ ಈ ಒಂದು ಊರಿನ ಮೇಲೆ ಪ್ರೀತಿ ಇಟ್ಟು ಅಂಬಲಿಸಿ ಓಡಿ ಬಂದಂಥ ವ್ಯಕ್ತಿಗಳು ಅವರೆಲ್ಲ. ಹಾಗೆಯೇ ನಮ್ಮ ಸೊಸೈಟಿಯ ಅಧ್ಯಕ್ಷರಾದಂಥ ಕಾಳೇಶ್ವರು ಕೂಡ ಬಂದಿದ್ದಾರೆ. ಸೊಸೈಟಿಯ ನಿರ್ದೇಶಕರು ಯುವ ಮಿತ್ರರಾದಂಥ ನಮ್ಮ ಬಸವಣ್ಣ ಕೂಡ ಬಂದಿದ್ದಾರೆ. ನಮ್ಮ ಬಸವಣ್ಣ ಬಾಗೇವಾಡಿ ಎಲ್ಲ ಶಿಕ್ಷಕ ಕಣ್ಮಣಿಯಾದಂಥ ಹೊನ್ನಪ್ಪಣ್ಣವ್ರು ಬಂದಿದ್ದಾರೆ. ಇವರೆಲ್ಲ ಯಾಕೆ ಬಂದಿದ್ದಾರೆ ಅಂದ್ರೆ ನಮ್ಮ ಕಾಳೇಜ್ ಸರ್ ಮೇಲೆ ಪ್ರೀತಿ, ಅಪ್ಪ ಮೇಲೆ ಪ್ರೀತಿ, ಅದಕ್ಕಿಂತ ಹೆಚ್ಚು ಈ ಊರಿನ ಮೇಲೆ ಪ್ರೀತಿ ಅನ್ನೋಂಥ ಉದ್ದೇಶದಿಂದ ಮಾರುತೇಶ್ವರ ಪಾದಾರವಿಂದಗಳಿಗೆ ಕೊಡಪಟ್ಟು ಇಂದು ನಾನು ಈ ಶಾಲೆಗೆ ಆಗಮಿಸಿದ ಮುಖ್ಯ ಗುರುಮಾತೆಯಾಗಿ ಆಗಮಿಸಿದ್ದಕ್ಕೆ ನೀವೆಲ್ಲರೂ ಕಾರಣ. ಆಮೇಲೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಂಘದ ಶಿಕ್ಷಕರ ಸಂಘದ ಅಧ್ಯಕ್ಷರು ಅದು ಇದು ಎಲ್ಲರೂ ಅದಾಗತ್ತಾರೆ. ಅವರೆಲ್ಲರೂ ನಾ ಯಾವುದೂ ಅದನ್ನು ವಿಚಾರ ಮಾಡಲ್ಲ. ಅವರೆಲ್ಲ ನಮ್ಮ ಸಹೋದರರು ಅಷ್ಟೇ. ಅವ್ರ ಹೊಸರು ನನಗೆ ಆತ್ಮೀಯ ಸಹೋದರರು. ಆಮೇಲೆ ಇಲ್ಲಿ ಇರುವಂಥವ್ರೆಲ್ಲರೂ ನನ್ನ ಆತ್ಮೀಯ ಸಹೋದರರಾಗಿ ನನಗೆ ಎಲ್ಲ ರೀತಿಯಿಂದ ನಾ ಹೆಡ್ ಮಾಸ್ಟರ್ ನಾ ಇದು ಮಾಡ್ಕೊಳಂಗಿಲ್ಲ. ನಾನು ಹೆಡ್ ಮಾಸ್ಟರ್, ನೀವೆಲ್ಲರೂ ನನ್ನ ಜೊತೆ ಹೆಡ್ ಮಾಸ್ಟರ್ ಅಂತ ನಾನು ತಿಳ್ಕೊಳಕ್ಕೆ. ನಾನು ಪರವಾಗಿ ಏನೆಲ್ಲ ಸರ್ ಈಗ ಮಾತಾಡ್ಯಾರ, ಬಾರಿಕೆ ಸರ್ ಮಾತಾಡಿದ್ರು, ನಮ್ಮ ಚಕ್ರಮಣಿ ಸರು, ದವಾಯಿ ಸರು ನಾವು ಎಲ್ಲರೂ ಅಷ್ಟು ನಿಕಟವರ್ತಿಗಳಂದ್ರೆ ನಾ ಹೆಡ್ ಮಾಸ್ಟರ್ಗೆ ಮಾಡಾಗ ಎಂಥ ಸಮಸ್ಯೆ ಬಂದರೂ ಆಗಿಂದ ಫೋನ್ ಹಚ್ಚಿದ್ರು ದವಾಯಿ ಸರ್ ಅನ್ಸರ್ ಅವಾಗಿಂದ ಅಷ್ಟು ಆತ್ಮೀಯತೆಯಿಂದ ಮನ್ಯಾಗ ನಮ್ಮ ತಮ್ಮದೇರ್ಕಿನ್ನೂ ಜಾಸ್ತಿ ನಮ್ಮ ಇವರೆಲ್ಲರೂ ನನ್ನ ಜೊತೆ ಕೆಲಸ ಸಹಕಾರ ಕೊಟ್ಟಾರ. ಅದೇ ರೀತಿ ಈ ಶಾಲೆ ಬಂದಿದ್ದು ನನಗೆ ಸಂತೋಷನೇ ಅನ್ಸೋದು. ಅದೆಲ್ಲ ಏನೇನೇ ಗೊಂದಲ ಇರ್ಬೋದು, ಬೇರೆ ಅವೆಲ್ಲಗಳನ್ನು ಮೀರಿ ನಾ ಈ ಶಾಲೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನೀವೆಲ್ಲರೂ ಈ ಶಾಲೆಯಲ್ಲಿರುವಂಥ ಸಿಬ್ಬಂದಿ ಆಯಿತು, ಆಮೇಲೆ ಊರಿನ ಎಲ್ಲ ಹಿರಿಯರು, ಅಧ್ಯಕ್ಷರು, ಎಲ್ಲ ಸದಸ್ಯರು ಎಲ್ಲರೂ ಸೇರಿ ನನ್ನ ಸಹಕಾರವನ್ನು ಕೊಟ್ಟರೆ ನಾ ಈ ಶಾಲೆಯಿಂದ ಒಂದು ಉನ್ನತ ಸ್ಥಾನಕ್ಕೆ ಹೋಗಲಿಕ್ಕೆ ಸಹಾಯ ಆಗ್ತದೆ ಅಂತ ಕೇಳ್ಕೊಂಡು ನೀವೆಲ್ಲರ ಸರ್ಕಾರ ನಮ್ಗೆ ಇರಲಿ ಅಂತ ತಿಳ್ಕೊಂಡು ನಾನು ಹೇಳ್ತೀನಿ.